ಈ ಮದುವೆ ಕಾನ್ಸೆಪ್ಟ್ ಅಥವಾ ಮದುವೆ ಬಿಸ್ನೆಸ್ ಅನ್ನೋದು ಯಾರು ತಪ್ಪು ಮಾಡ್ತಿದ್ದಾರೆ? ತಂದೆ ತಾಯಿ ತಪ್ಪು ಮಾಡ್ತಿದ್ದಾರಾ ಅಥವಾ ಮಕ್ಕಳು ತಪ್ಪು ಮಾಡ್ತಿದ್ದಾರಾ ಅಂತ? ಅಥವಾ ಕರೆಕ್ಟ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ರಲ್ಲಿ ನಮ್ಮ ಈಗಿನ ಜನರೇಷನ್ ಯಂಗ್ಸ್ಟರ್ಸ್ ಏನಾದರೂ ಎಡುತ್ತಿದ್ದಾರಾ ಅಂತ? ಎರಡೂ ಕಡೆ ಇದೆ ಸರ್. ಫಸ್ಟು ನಾನು ಆ್ಯಕ್ಚುಲಿ ಮೇಜರ್ ಹೇಳೋದೇನೆಂದರೆ ಅಪ್ಪ ಅಮ್ಮಂದೇ ಪ್ರಾಬ್ಲಮ್. ಹ್ಮ್. ಈಗೇನಾಗ್ಬಿಟ್ಟಿದೆ, ನೀವು ನೋಡಿ ಕೆಲವು ಹೆಣ್ಮಕ್ಳಿಗೆ ಏನು ಮಾಡಿಬಿಡ್ತಾರೆ, ಮನೇಲಿ ರಿಸ್ಟ್ರಿಕ್ಷನ್ ಹಾಕ್ಬಿಡ್ತಾರೆ ಬೆಳೆಯೋ ಟೈಮಲ್ಲಿ. ಮೆಜಾರಿಟಿ ಆಫ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೇಯಿಂಗ್ ಏನು, ನೋಡಮ್ಮ ಇವಾಗ ನೀನು ಹಿಂಗಿದ್ದು ಬಿಡು, ಮದುವೆ ಆದ್ಮೇಲೆ ಏನಾದರೂ ಮಾಡ್ಕೊ, ಮದುವೆ ಆದ್ಮೇಲೆ ನಿನ್ನ ಗಂಡನ ಜೊತೆ ಹೆಂಗಾದ್ರೂ ಇರು, ನಾವು ಹೇಳ್ದಂಗೆ ಕೇಳು, ನೈಟ್ ಔಟ್ ಹೋಗ್ಬೇಡ, ಟ್ರಿಪ್ ಹೋಗ್ಬೇಡ, ಈ ಥರ ಬಟ್ಟೆ ಹಾಕೊಳ್ಳೋ ಅಪ್ಪ ಅಮ್ಮನೇ ರಿಸ್ಟ್ರಿಕ್ಟ್ ಮಾಡ್ತಾರೆ ಹೆಣ್ಮಕ್ಳನ್ನ. ಸೊ ಹುಡುಗಿ ತಲೆನಲ್ಲಿ ಏನಿರುತ್ತೆ, ಮೈ ಸೆನ್ಸ್ ಆಫ್ ಫ್ರೀಡಮ್ ಇಸ್ ನನ್ನ ಮದುವೆ ಆದ್ಮೇಲೆ ನನ್ನ ಗಂಡನ ಜೊತೆ ಇರೋದೇ ಸೆನ್ಸ್ ಆಫ್ ಫ್ರೀಡಮ್. ಅವಾಗಲೇ ನನ್ನ ಫ್ರೀ ಲೈಫ್ ನಾನು ಇಷ್ಟ ಬಂದಾಗ ಬದುಕೋಕ್ಕಾಗದು ಅಂತ. ಬಟ್ ಗಂಡ ಅಗೇನ್ ಇಸ್ ಅ ಡಿಫ್ರೆಂಟ್ ಇಂಡಿವಿಜುವಲ್. ಅವ್ನ ಲೈಫ್ ಸ್ಟೈಲ್, ಅವ್ನು ಬೆಳೆದಿರೋ ರೀತಿ ಬೇರೆ. ಯಾವಾಗ ಅದು ಮ್ಯಾಚ್ ಆಗಲ್ಲ, ಹುಡುಗಿಗೆ ಏನು ಅನ್ಸುತ್ತೆ, ಸೊ ನಮ್ಮ ಅಪ್ಪ ಅಮ್ಮ ಮದುವೆ ಆದ್ಮೇಲೆ ಹೆಂಗೆ ಬೇಕಾದ್ರೂ ಇರು ಅಂತ. ಇವ್ನು ನೋಡಿದ್ರೆ ಇವಾಗ ಮದುವೆ ಆದ್ಮೇಲೆ ನೀನು ಹಿಂಗಿರು ಅಂತ ಹೇಳ್ತಿದ್ದೆ. ನಾನು ಯಾವಾಗ ನನಗೆ ಇಷ್ಟ ಬಂದಂಗಿರೋದು, ಸೊ ನಂಗೆ ಮದುವೆನೂ ಅಪ್ಪ ಅಮ್ಮನೂ ಬೇಡ, ಗಂಡನೂ ಬೇಡ, ನಾನು ಇವಾಗ ಫ್ರೀ ಆಗಿಬಿಡ್ತೀನಿ ಅಂದ್ಬಿಟ್ಟು ಡಿವೋರ್ಸ್ ತೊಗೊತಾರೆ ಅಥವಾ ಬಿಟ್ಬಿಡ್ತಾರೆ, ಚೀಟ್ ಮಾಡೋದು ಈ ಥರದೆಲ್ಲ ಆಗ್ತಿದೆ. ಇದು ಹೆಣ್ಮಕ್ಳ ಪರ್ಸ್ಪೆಕ್ಟಿವ್. ಹುಡುಗರಲ್ಲಿ ಏನಾಗ್ತಿದೆ, ಇನ್ನೊಂದು ಕಡೆ ನನಗೆ ಅಟ್ಲೀಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ನಾನು ನೋಡಿರೋದು, ತುಂಬ ಜನ ಮನೆಯಲ್ಲಿ ಅವರೊಂದು ರಾಂಗ್ ಅಂದರೆ ಒಂದು ಹುಡುಗಿನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನೇ ಕೆಲವು ಮಕ್ಳಿಗೆ ಸ್ಕೂಲಿಂಗ್ ಮಾಡಿಲ್ಲ ಹುಡುಗರುಗಳಿಗೆ. ಇವತ್ತಿಗೂ ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಅಥವಾ ನನ್ನ ಸುತ್ತಮುತ್ತ ನೋಡ್ತೀನಲ್ಲ, ನೀನು ಯಾಕೆ ಪಾತ್ರೆ ತೊಳಿತೀಯಾ, ಹುಡುಗಿರು ಮಾಡೋ ಕೆಲಸ ಬಿಡ, ನೀನು ಯಾಕೆ ಅವಳಿಗೆ ತಂದು ಕೊಡ್ತೀಯಾ, ಹುಡುಗಿರು ಮಾಡ್ತಾರೆ ಬಿಡ. ಅಥವಾ ಒಂದು ಹೆಂಡ್ತಿನ ಚೆನ್ನಾಗಿ ಕೇರ್ ಮಾಡಿದ್ರೆ, ಓ ಅಮ್ಮೋರ್ ಗಂಡ. ಸೊ ಈ ಥರ ಮಾಡಿ 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 ಕೆಲವು ಹುಡುಗರುಗಳು ಅವರಲ್ಲಿ ಕೆಟ್ಟತನ ಇಲ್ಲ ಅಂದ್ರೂ ಅವ್ರು ಹಂಗೆ ಅಂದಿದ್ದಾರೆ, ಇವ್ರು ಹಿಂಗೆ ಅಂದಿದ್ದಾರೆ ಅನ್ನೋ ಮೈಂಡ್ ಸೆಟಲ್ಲಿ ಬೆಳೆದು ಹುಡುಗಿರ್ನ ಅಥವಾ ಮನೆಗೆ ಅವ್ನು ಹೆಂಡ್ತಿನ ಬಂದೆ ಅವ್ನು ಹೆಂಗೆ ಟ್ರೀಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವಾಗೆ ಪಾತ್ರೆ ತೊಳೆ ಅಂದರೆ ಅದು ಅವಳ ಕೆಲಸ, ಹುಡುಗಿ ಮಾಡೋ ಕೆಲಸ, ನಾನು ಏನಕ್ಕೆ ಮಾಡಬೇಕು ಅನ್ನೋ ಮೈಂಡ್ ಸೆಟಲ್ಲಿ ಹುಡುಗರುಗಳಿದ್ದಾರೆ. ಸೊ ಅಪ್ರಿಂಗಿಂಗ್ ಅಂತ ಬಂದಾಗ ಹುಡುಗಿ ಇಬ್ಬರು ವಿಚಾರದಲ್ಲೂ ಅಪ್ಪ ಅಮ್ಮಂದು ತಪ್ಪಿದೆ, ಹುಡುಗರುಗಳದ್ದು ಡೆವಲಪ್ಮೆಂಟ್ ಇರ್ಬೋದು. ಆಮೇಲೆ ಫ್ರೆಂಡ್ ಸರ್ಕಲ್, ನಮ್ಮ ಜನ್ರೇಷನ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಅಥವಾ ಈ ನಮ್ಮ ಎಕ್ಸ್ಪೋಜರ್ ಹೊರಗಡೆ ಅದು ಇದು ಈ ವೆಸ್ಟರ್ನ್ ಕಲ್ಚರ್ಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿ, ಈಗ ನೋಡಿ ನಾವು ಸ್ಕೂಲಲ್ಲಿದ್ದಾಗ ವೆನ್ ವಿ ವರ್ ಯಂಗ್, ಈ ಥರ ಡಿವೋರ್ಸ್ ಕಲ್ಚರು, ಚೀಟಿಂಗ್ ಎಲ್ಲ ವೆಸ್ಟಲ್ಲಿ ನಡೀತಿದೆ, ಅಮೇರಿಕಾ ಯುರೋಪಲ್ಲಿ ನಡೀತಿದೆ. ಅಲ್ಲಿ ಮದುವೆ ಅನ್ನೋದಕ್ಕೊಂದು ಸಂಬಂಧನೇ ಇಲ್ಲ. ಅವ್ರು ಮದುವೆ ಆಗ್ಬಿಟ್ಟು ಯಾವಾಗ ಬೇಕಾದ್ರೂ ಡಿವೋರ್ಸ್ ಕೊಡ್ತಾರೆ, ಮದುವೆ ಆದ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಹಂಗೆ ಹಿಂಗೆ ಸಿನಿಮಾಗಳಲ್ಲಿ ಹಿಂಗೆ ತೋರಿಸ್ತಾ ಇದ್ರು. 40 ಅಥವಾ 20-30 ಇಯರ್ಸ್ ಲೇಟರ್ ಇವಾಗ ನಾವು ಅಲ್ಲಿದ್ದೀವಿ. ಅಂದರೆ ನಾವು ಹಾಗೆ ನಮ್ಗೆ ಇಷ್ಟ ಬಂದ್ರ ಜೊತೆ ಯಾವಾಗ ಬೇಕಾದ್ರೂ ಇರ್ಬೋದು, ಮದುವೆ ಆದ್ರೆ ಆಯಿತು, ಇಲ್ಲ ಅಂದ್ರೆ ಇಲ್ಲ, ಅಫೇರ್ ಇಟ್ಕೋತೀನಿ, ಮೋಸ ಮಾಡ್ಕೋತೀನಿ, ಡಿವೋರ್ಸ್ ಮಾಡ್ಕೊತೀನಿ. ಅಲ್ಲಿ ಇವಾಗ ಕರೆಕ್ಷನ್ ಆಗ್ತಿದೆ ಆ ಸೊಸೈಟಿನಲ್ಲಿ. ಅವ್ರುಗಳಿಗೆ ಮತ್ತೆ ಒಬ್ಬರ ಜೊತೆ ಲಾಂಗ್ ಟರ್ಮ್ ಕಂಪ್ಯಾನಿಯನ್ಶಿಪ್ ಇಟ್ಕೊಬೇಕು, ಅದು ಇದು ಅಂತ ಓಡಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು 30 ವರ್ಷಕ್ಕೆ ನೆಕ್ಸ್ಟ್ ಒಂದು 20-30 ಇಯರ್ಸ್ ಇಲ್ಲೂ ರಿಯಲೈಸ್ ಆಗುತ್ತೆ ಈ ಡಿವೋರ್ಸು, ಚೀಟಿಂಗು, ಮಲ್ಟಿಪಲ್ ಅಫೇರ್ಸ್ ಎಲ್ಲ ಅಲ್ಲ. ಅದು ಯಾವಾಗಲೂ ಹಂಗೆ ವೆಸ್ಟಲ್ ಆಗಿದ್ದು, ನಮ್ಮ ಇಲ್ಲಿ 20-30 ಇಯರ್ಸ್ ಲೇಟರಲ್ಲೇ ಅದು ಕಲ್ಚರಲ್ ಶಿಫ್ಟ್ ಇರ್ಬೋದು, ಫ್ಯಾಷನ್ ಇರ್ಬೋದು, ನಿಧಾನಕ್ಕೆ ಬರೋದು.